ಕುಡುಬಿ ಬುಡಕಟ್ಟು ಜನಾಂಗದ ಹೋಳಿ ಹಬ್ಬವನ್ನ ಕಣ್ತುಂಬಿಕೊಳ್ಳೋ ಆಸೆಗೆ ಹಾಗೆ ಅದನ್ನ ನಿಮ್ಮುಂದೆ ತರೋ ಉದ್ದೇಶಕ್ಕೆ ಇವತ್ತು ಈ ಸಮುದಾಯದ ಕೂಡುಕಟ್ಟಿನೊಂದಿಗೆ ಕೂಡಿ ಅವರೊಂದಿಗೆ ಮನೆ ಮನೆಗಳನ್ನು ಸುತ್ತಿ ಈ ಆಚರಣೆಗಳ ರೀತಿ ರಿವಾಜುಗಳ ಬಗ್ಗೆ ತಿಳ್ಕೊಂತ ಬಂದೆ. ಮೂಲತಃ ಗೋವಾದ ಗಾವದುಂಗ್ರಿಯವರಾದ ಈ ಕುಡುಬಿ ಬುಡಕಟ್ಟು ಜನಾಂಗ ನೂರಾರು ವರ್ಷಗಳ ಹಿಂದೆ ಪೋರ್ಚುಗೀಸರ ದಬ್ಬಾಳಿಕೆಗೆ ಬೇಸತ್ತು ಕರಾವಳಿಯ ಕೆಲವು ಭಾಗಗಳಲ್ಲಿ ಬಂದು ನೆಲೆಸ್ತಾರೆ. ತಮ್ಮ ಮೂಲವನ್ನ ಆಚಾರ ವಿಚಾರಗಳನ್ನ ಮರೆಯದೆ ಪ್ರತಿ ವರ್ಷ ಹೋಳಿ ಹುಣ್ಣಿಮೆಗೆ 5 ದಿನ ಮೊದಲು ವೇಷ ಧರಿಸಿ ಹೋಳಿಯ ಕುಣಿತಕ್ಕೆ ಸಿದ್ಧವಾಗ್ತಾರೆ. ಇವರ ಈ ಆಚರಣೆಯ ಪ್ರಮುಖ ಆಕರ್ಷಣೆಯೇ ಇವರು ಧರಿಸೋ ವೇಷ. ಮೂರನೇ ಕಣ್ಣಿಂದ ಮನ್ಮಥನನ್ನ ಸುಟ್ಟ ಶಿವನ ಕೋಪಾಗ್ನಿಯನ್ನ ನಂದಿಸೋಕೆ ಹಾಡಿ ಕುಣಿದು ಗುಮ್ಮಟೆಯನ್ನ ಬಡಿದು ಬೆವರು ಸುರಿಸಿ ಶಿವನನ್ನ ಆರಾಧಿಸೋ ಇವರು ತೊಡೋದು ಪುರುಷ ಮಹಿಳೆ ಮಿಶ್ರಿತವಾದ ಅರ್ಧನಾರೀಶ್ವರನ ವೇಷವನ್ನ. ಮುಂಜಾನೆ ಎದ್ದು ವೇಷ ತೊಟ್ಟು ಗೆಜ್ಜೆ ಕಟ್ಟೋ ಇವರ ಕುಣಿತ ನಿಲ್ಲೋದು ಸೂರ್ಯಾಸ್ತಮದ ನಂತರ ಗುಮ್ಮಟೆ ಬಡಿದು ನರ್ತಿಸುತ್ತಾ ಕೋಲಾಟದೊಂದಿಗೆ ಲಯಬದ್ಧವಾಗಿ ಹೆಜ್ಜೆ ಹಾಕ್ತಾ ಇವರ ಪ್ರಯಾಣ 5 ದಿನವೂ ಸಾಗತ್ತೆ ನಿರಂತರ. ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ವೇಷವನ್ನು ಧರಿಸ್ತಾರೆ. ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ದಣಿಯದೆ ಅದೇ ಭಕ್ತಿ ಮತ್ತು ಉತ್ಸಾಹದಿಂದ ಕುಣಿತಾರೆ. ಮನೆ ಮನೆಯನ್ನ ತಿರುಗ್ತಾರೆ. ಯಾವ ಹಣದ ನಿರೀಕ್ಷೆ ಇಲ್ಲ. ಪ್ರತಿ ಮನೆಯಲ್ಲೂ ಸಿಗೋದು ಅಕ್ಕಿ ತೆಂಗಿನಕಾಯಿ ಕಾಣಿಕೆಯ ಜೊತೆಗೆ ಒಂದಷ್ಟು ನೀರು ಬೆಲ್ಲ. ಇವರ ಅದ್ಭುತ ಆಚರಣೆಗಳನ್ನ ನೃತ್ಯಗಳನ್ನ ನೋಡ್ತಾ ಒಂದು ದಿನ ಇವರೊಂದಿಗೆ ಕಳಿತು. ಆಧುನಿಕತೆಯ ಹೆಸರಲ್ಲಿ ಆಚಾರ ವಿಚಾರಗಳಿಂದ ದೂರ ಸರಿಯುತ್ತಿರೋ ಈ ಕಾಲದಲ್ಲಿ ತಮ್ಮ ಸಮುದಾಯದ ಸಂಪ್ರದಾಯಗಳನ್ನ ಕಟ್ಟುಪಾಡುಗಳನ್ನ ಹೊತ್ತು ಮೆರೆಸ್ತಿರೋ ಇವರ ಅದ್ಭುತ ಸಂಪ್ರದಾಯವನ್ನ ದಿನವೆಲ್ಲ ನೋಡೋ ಅವಕಾಶ ಸಿಕ್ತು. ಫಾಲೋ ಮಾಡ್ಕೊಳ್ಳಿ. ಬಾಕಿ ಇದೆ ಇನ್ನಷ್ಟು ಜಾಗಗಳ ಜನಾಂಗಗಳ ಆಚರಣೆಗಳನ್ನ ನಿಮ್ಮ ಮುಂದೆ ತರೋದು ನಮ್ಮ ಕರುನಾಡೆ ಅದ್ಭುತ. ಅದಕ್ಕೆ ಒಂದು ರಾಜ್ಯ ಹಲವು ಜಗತ್ತು ಅನ್ನೋದು.